बेंगलुरु के सदाशिव नगर में अपने आवास पर रेणुका स्वामी के हत्याकांड को लेकर स्पष्टन दिया। कन्नड़ के एक्टर अपने आशिकी के साथ मिलकर रेणुका स्वामी की हत्या कर दिया था। जिस मामले में मृत रेणुका के परिवार से इंसाफ की गुजारिश सरकार से की गई है। हमें इस मामले में जरूर इंसाफ दिलाने में दिलचस्पी रखना जरूरी होता है। हमारी सरकार पूरी तरह से रेणुका के हत्यारों को सजा दिलाने के साथ रेणुका के परिवार को इंसाफ दिलाने में सक्षमता रखते हैं, कहा। रेणुका स्वामी कुटुंब एक्सपेक्ट ಮಾಡಬಹುದು ಸರ್ ಪೊಲೀಸ್ ಇಲಾಖೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡಬಹುದು, ನ್ಯಾಯ ಒದಗಿಸಿಕೊಡ್ತೀವಿ। ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ। ಸರ್, ಈಗ ಎಂ ಬಿ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಒಂದು CS ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ವರದಿ ಕೇಳಿದ್ದಾರೆ। ಅದು CA ಸೈಟ್ ಟೀಚರ್ ನೋಡಿ, ಎಂ ಬಿ ಪಾಟೀಲ್ರು ಈಗಾಗಲೇ ಕ್ಲಾರಿಫಿಕೇಷನ್ ಮಾಡಿದ್ದಾರೆ। ನಾನು ಯಾವುದೇ ಕಾನೂನು ಬಾಹಿರವಾಗಿ ಅಲೋಕೇಶನ್ ಮಾಡಿಲ್ಲ। ಅವರಿಗೆ ಲೆಜಿಟಿಮೇಟ್ ಆಗಿ ಅವರು ಅರ್ಹರಿದ್ದರು, ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಅಲ್ಲಿ ಮುಗೀತು। ಮತ್ತೆ ಅದನ್ನು ಪದೇ ಅದನ್ನು ವೆರಿಫೈ ಮಾಡಲಿ, ಅವ್ರು ಮಾಡಿದಾರಾ ಇಲ್ವಾ ಕಾನೂನು ಪ್ರಕಾರ ಅಂತ ಬೇಕಾದರೆ ವೆರಿಫೈ ಮಾಡಲಿ। ಅದರ ಬದಲಿಗೆ ಸುಮ್ಮನೆ ಅನಾವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಇಲ್ಲ। ಖಾಸಗಿ ದೂರಿನ ಮೇಲೆ ಮತ್ತೆ ವರದಿ ಕೇಳೋದು ಮತ್ತೆ ಪ್ರಾಸಿಕ್ಯೂಷನ್ ಕೊಡಬಹುದಾ ಅಂತ ನೋಡಿ, ಅದು ಅವರಿಗೆ ಯಾರು ಅಥಾರಿಟೀಸ್ ಇದ್ದಾರೆ, ಯಾರು ಗವರ್ನರಿಗೆ ಕೇಳಿದ್ದಾರೆ, ಅವರಿಗೆ ಬಿಟ್ಟಿರ್ತಕ್ಕಂಥದ್ದು। ಏಕೆಂದರೆ ವೆರಿಫಿಕೇಷನ್ ಮಾಡೋರು ಯಾರು? ವೆರಿಫಿಕೇಷನ್ ಮಾಡಿಸಿ ತೀರ್ಮಾನ ತಗೋಬೇಕಾದದ್ದು ಅವರ ಕರ್ತವ್ಯ, ಅದನ್ನು ಮಾಡಲಿ ಅವರು। ನಾವು ಹೇಳ್ತಾ ಇರ್ತಕ್ಕಂಥದ್ದು, ಎಂ ಬಿ ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು, ಸಂಬಂಧಪಟ್ಟ ಸಚಿವರು ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲೋಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ, ಅದನ್ನು ವೆರಿಫೈ ಮಾಡಿಕೊಳ್ಳಿ। ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ, ಸಾವಿರಾರು ಜನ ಆಪಾದನೆ ಮಾಡ್ತಾರೆ, ಅದೆಲ್ಲ ವೆರಿಫಿಕೇಷನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ। CM ಆಯಿತು, ಸಚಿವ ಟಾರ್ಗೆಟ್ ಆಯಿತು, ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದೀವಿ। ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ। ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ। ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ, ಸಿದ್ದರಾಮಯ್ಯನವರ ಕೇಸ್ನಲ್ಲಿ, ಮತ್ತು ಇಲ್ಲಿ ಕೂಡ ಅದನ್ನು ಜನಗಳ ಮುಂದೆ ಇಡ್ತೇವೆ।